ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಹೆಲ್ದಿ ಆಗಿರೋಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಮಿಕ್ಸ್ಡ್ ಮಿಲೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ಡ್ ಮಿಲೆಟ್ ಪುದೀನ ಬಾತ್ನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಪಟಾಪಟ್ ಅಂತ ಮಾಡ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು 2 ಟೊಮೆಟೊಸ್ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಟೊಮೆಟೊ. ಹಾಗೆಯೇ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು, ಬೆಳ್ಳುಳ್ಳಿ ಮತ್ತು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಮತ್ತು ಚಕ್ಕೆ ಮತ್ತು ಲವಂಗ ಒಂದು 2-3 ಪೀಸ್ ಹಾಕ್ಕೊಂಡ್ರೆ ಸಾಕು. ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ತೊಳೆದಿರೋ ಅಂತಹ ನಮ್ಮ ಕೈಯಲ್ಲಾಗುವಷ್ಟು ಒಂದು ಸ್ವಲ್ಪ ದಪ್ಪ ಹಿಡಿಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರಿಗಡಲೆ ಮತ್ತು ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಷ್ಟು ಮಸಾಲೆ ರೆಡಿ ಆಯಿತು. ಈಗ ಡೈರೆಕ್ಟಾಗಿ ಕುಕ್ಕರಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದರ ಒಂದು ಟಿಪ್ ಏನಂದರೆ, ಈ ಟೈಮಲ್ಲಿ ಈಗ ನಾವು ಈ ಮಿಲೆಟ್ಸ್ನ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಅಟ್ಲೀಸ್ಟ್ ಒಂದು 6 to 7 ಅವರ್ಸ್ ಮುಂಚೆನೇ ನೆನೆಸ್ಕೊಂಡಿರಬೇಕು. ಅದು ಚೆನ್ನಾಗಿ ನೆನೆಸ್ಕೊಂಡಾಗ್ಲೇ ಮಾಡೋಕ್ಕಾಗೋದು, ಮತ್ತು ಅದು ಕುಕ್ಕರಲ್ಲಿ ಚೆನ್ನಾಗಿ ಬೇಯುತ್ತೆ ಆವಾಗ. ಈಗ ನಾರ್ಮಲಾಗಿ ಬಾತ್ಗೆಲ್ಲ ಹೇಗೆ ಒಗ್ಗರಣೆ ಹಾಕ್ತೀವಿ ಆ ರೀತಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ಗೆ ಹಾಕುವಂಥ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಯಾವುದು ತರಕಾರಿ ಯೂಸ್ ಮಾಡ್ತಾಯಿಲ್ಲ, ಬರೀ ಪುದೀನ ಸೊಪ್ಪು ಮಾತ್ರ ಹಾಕ್ತಾ ಇರೋದ್ರಿಂದ ಈ ಪಲಾವ್ಗೆ. ಸೊ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಒಂದು 3-4 ಈರುಳ್ಳಿ ಹಾಕ್ಕೋಬೋದು. ಸೊ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಪುದೀನ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲೆ, ಇದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್, ಮಸಾಲೆನೇ ಚೆನ್ನಾಗಿರುತ್ತೆ, ಇದೊಂಚೂರು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಸೇರಿಸ್ಕೋಬೋದು. ನಾನು ಒಣಗಿರೋ ಬಟಾಣಿನ ಮಿಲೆಟ್ಸ್ನ ನೆನೆಸ್ಕೊಂಡಕ್ಕೆ ಹಾಕಿದ್ನಲ್ವ, ಆವಾಗಲೇ ಬಟಾಣಿ ಕೂಡ ನೆನೆಯಕ್ಕೆ ಹಾಕಿದೆ. ನೋಡಿ, 2 ನೆಂದಿದೆ. ಒಂದು 6-7 ಅವರ್ ನೆನೆಸಿದ್ರೆ ತುಂಬ ಚೆನ್ನಾಗಾಗತ್ತೆ, ಅದು ತುಂಬ ಗಟ್ಟಿ ಇರುತ್ತೆ ಮಿಲೆಟ್ಸು. ಸೊ ಇವಾಗ ನೆಂದಿರೋ ಅಂಥ ಮಿಲೆಟ್ಸ್ ಮತ್ತು ಬಟಾಣಿನ ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾರ್ಮಲಾಗಿ ನಾವು ಅಕ್ಕಿಗೆಲ್ಲ ಎಷ್ಟು ನೀರು ಹಾಕ್ತೀವಿ ಅದಕ್ಕಿಂತ ಒಂದು 2 ಗ್ಲಾಸ್ ಜಾಸ್ತಿನೇ ನೀರು ಹಾಕಬೇಕು. ಏಕೆಂದರೆ ಇದು ಸ್ವಲ್ಪ ನೀರನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಸ್ವಲ್ಪ ಬೇಯೋದಕ್ಕೂ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆಯೇ ಒಂಚೂರು ಏನಾದರೂ ಬೈ ಚಾನ್ಸ್ ತೆಳುವಾಯ್ತಪ್ಪ ಅಂದರೆ ಅನ್ನ ಆಗುತ್ತಲ್ಲ, ಮುದ್ದೆ ಥರ, ಆ ಥರ ಎಲ್ಲ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹೇಳಿದಲ್ಲ, ನೀರು ಒಂಚೂರು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಈಗ 1 ಹಿಡಿಯಷ್ಟು ಹಸಿದಾಗಿರೋಂಥ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ನೋಡಿ, 2 ವಿಷಲ್ ಕೂಗಿಸ್ಕೊಂಡಿದ್ದೆ ಅಷ್ಟೇ ನಾನು. ಚೆನ್ನಾಗಿ ನೆನೆಸಿದ್ರಿಂದ ಒಂದು 2 ವಿಷಲ್ಲು, ಇಲ್ಲಾಂದರೆ ಒಂದು 4 ವಿಷಲ್ ಕೂಗಿಸ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ರೆಡಿಯಾಗಿದೆ.